ಮಲ್ಲಿ ತುಂಬಾ ಆಯ್ತು ಮಲ್ಲಿ ಮಾತು ನಿಂದು ಒಳ್ಳೇದಲ್ಲ ಇದು ಏನ್ ಮಾಡ್ತೀರಾ ಸಾಯಿಸ್ಬಿಡ್ತೀರಾ ಸಾಯಿಸಿ ಬರೀ ಸಾಯಿಸಿ ಎಲ್ಲದಕ್ಕೂ ಸಿದ್ಧ ಆಗಿ ಬಂದಿದ್ದೀನಿ ನಾನು ನೋಡ್ತೀನಿ ಅದೇನಾಗ್ಬಿಡುತ್ತೋ ಅಂತ ಹೆಣ್ಣು ಅಂದ್ರೆ ಹಂಗೇರಿ ಸಹನೆ ಕಟ್ಟೆ ಹೊಡೆದ್ರೆ ಹಣೆ ಕಟ್ಟು ಹೊಡೆದಂಗೆ ತಡ್ಕಣಕ್ಕೆ ಸಹನೆ ಕಷ್ಟ ಆಗ್ತದೆ ನಿಮ್ಗೆ ನಾಚಿಕೆ ಆಗಲ್ವೇನ್ರಿ ನಾಚಿಕೆ ಆಗಲ್ವಾ ನಿಮ್ಗೆ ಕಟ್ಕೊಂಡೊಳ್ಳಿಲಿರ್ಬೇಕಾದ್ರೆ ಅವಳು ಯಾವಣ್ಣ ಹೋಗಿ ಇಟ್ಕೊಂಡಿದ್ದೀರಲ್ಲ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ ಯಾಕೆ ಸುಮ್ಮನಿದ್ದೀರಾ ಉತ್ತರ ಕೊಡಿ ನನ್ನ ಮಾತಿಗೆ ಕೆಂಚ ಅಮ್ಮರೇ ನೀವಿಲ್ಲಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ನನ್ನ ಹತ್ರ ಏನ್ ಮಾತು ಹೋಗಿ 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 ಸಮಯ ಹೋಗಿ ಹೋಗಿ ಕೆಂಚ ಕೆಂಚ ಪ್ಲೀಸ್ ನನ್ನ ಮಾತು ಹೋಗಿ ಹೋಗಿ ಇದನ್ನ ಹೆಂಗ್ ಓಡ್ತಾ ಇದ್ದಾನೆ ಇವನು ಕೆಂಚ 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 ಏನಂತ ಅವನು ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ ಏನ್ ಮಾಡೋದು ಆನಂದ್ ಅವ್ರೆ ಕೆಂಚನ ಹತ್ರ ಮಾತಾಡಲೇಬೇಕಾಗಿತ್ತು ಏನು ಮಾಡೋದಕ್ಕೆ ನಮ್ಮ ಕೈಗೆ ಸಿಗ್ತಾ ಇಲ್ವಲ್ಲ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ ನಡೀರಿ ಹೋಗೋಣ ಯಾಕ್ರಿ ಗುಮ್ಮಂತರ ನಿಂತಿದ್ದೀರಾ ಮಾತಾಡಿ ಕೇಳ್ತಿದ್ದೀನಿ ತಾನೆ ಹೇಳಿ ನಾನಿರುವಾಗ ಅವಳ ತಾವ್ ಯಾಕ್ರಿ ಹೋದ್ರಿ ನೀವು ಯಾಕೆ ಹೋದ್ರಿ ನೋಡು ಬಲಿ ಸ್ವಲ್ಪ ಸಮಾಧಾನವಾಗಿ ನಾನು ಹೇಳೋದನ್ನ ಕೇಳು ನಾನು ಯಾವಳಿಂದನೂ ಹೋಗಿಲ್ಲ ನೀನು ಸುಮ್ಮನೆ ತಪ್ಪಾಗಿ ಅರ್ಥ ಮಾಡ್ಕೊತಾನೆ ಅಷ್ಟೇ ನಾನು ದಿಯ ಬರೀ ಫ್ರೆಂಡ್ಸ್ ಅಷ್ಟೇ ನಮ್ಮಲ್ಲಿ ನೀನು ನಮ್ಮ ಮನೆಯವ್ರ ತರನೇ ತಪ್ಪು ತಿಳ್ಕೊತಾ ಇದೆಯಾ ನಾನು ಯಾವ ತಪ್ಪು ಮಾಡಿಲ್ಲ ನಾನು ನಿನಗೆ ಯಾವ ಮೋಸನೂ ಮಾಡ್ತಿಲ್ಲ ಸಾಕು ನಿಲ್ಸಿ ಎಷ್ಟು ಅಂತ ನಾಟಕ ಮಾಡ್ತೀರಾ ಮೊದ್ಲಾಗಿದ್ರೆ ಕಣ್ಣು ನೀರಾಗ್ಬಿಡ್ತಿದ್ದೆ ಅಯ್ಯೋ ಪಾಪ ಅಂತ ಕ್ಷಮಿಸ್ಬಿಡ್ತಿದ್ದೆ ಆದ್ರೆ ನಿಮ್ ರಾಸ್ಲಿ ನನ್ನ ಕಣ್ಣಾರೆ ನೋಡಿದ್ಮ್ಯಾಗೆ ನನ್ ಮತ್ತೆ ನಿಮ್ಮನ್ನ ನಂಬಕ್ ತಯಾರಿಲ್ಲ ರೀ ಅದಾಗಕ್ಕಿಲ್ಲ ಕಣ್ಣಾರ ನೋಡ್ದ ಹ್ಞೂ ನೋಡ್ದೆ ನನಗೆ ಕಣ್ಣಾರೆ ನೋಡ್ದೆ ನನ್ನ ಯಾವುದೋ ಬೇರೆ ಗಾಡಿಗೆ ಕೂರ್ಸಿ ಕಳ್ಸಿ ನೀವು ಅವಳು ಕಾರಣ ಕುತ್ಕೊಂಡು ಚಕ್ಕರ್ ಆಡ್ತಿದ್ರಲ್ಲ ಅದನ್ನ ನೋಡಿ ನನ್ನ ಕಣ್ಣು ಪಾವನ ಆಗೋಯ್ತು ರೀ ಈ ಭಾಗ್ಯಕ್ಕೆ ನಾನು ನಿಮ್ಮನ್ನ ಪ್ರೀತಿ ಮಾಡಿದ್ದು ಹೇಳ್ರಿ ಹೇಳಿ ಯಾಕಿಂಗ್ ಮಾಡಿದ್ರಿ ಯಾಕಿಂಗ್ ಮಾಡಿದ್ರಿ ನೀವ್ ಏನು ಅಂತ ನನಗೆ ಸಾನೆ ಸಂದಾಗ ಅರ್ಥ ಆಗೈತೆ ನೀವ್ ಪ್ರೀತಿನಾಗೆ ಇಷ್ಟೊಂದೆಲ್ಲ ಮೋಸ ಇದೆ ಅಂತ ನನ್ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನಾನು ನಿಮ್ಮನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಿನದಾಗಿ ಪ್ರೀತಿಸಿದ್ದೆ
ಇವಾಗ ಅಷ್ಟೇ ದ್ವೇಷಿಸ್ತೀನಿ. ನನಗೆ ಮೋಸ ಮಾಡಿದ್ರಿ ಅಲ್ವಾ? ನೋಡ್ತಾ ಇರಿ ನಿಮ್ ಬಂಡವಾಳನೆಲ್ಲ ಹೆಂಗ್ ಆಚೆ ತರ್ತೀನಿ ನಾನು ಅಂತ. ಬಿಡಲ್ಲ ರೀ ನಾನು. ಎಲ್ರ ಮುಂದೆ ನೀವೇನು ಅನ್ನೋದನ್ನ ನಾನು ಹೇಳ್ತೀನಿ. ಇವಾಗಲೇ ಹೋಗಿ ಹೇಳ್ತೀನಿ. ಮಲ್ಲಿ ಮಲ್ಲಿ ನೋಡು ಪ್ಲೀಸ್ ರಿಕ್ವೆಸ್ಟ್ ಅನ್ಕೋ, ದಯವಿಟ್ಟು ಈ ವಿಷಯ ನಮ್ಮ ಮನೆಯವ್ರಿಗೆ ಯಾರ ಹತ್ರನೂ ಹೇಳ್ಬೇಡ ಮಲ್ಲಿ. ಹೇಳಿದ್ರೆ ನಿನ್ನ ಜೀವನ ನನ್ನ ಜೀವನ ಎಲ್ಲರ ಜೀವನ ಹಾಳು, ನೆಮ್ಮದಿಯಾಗಿರೋಕ್ಕಾಗೋದಿಲ್ಲ ಮಲ್ಲಿ. ಪ್ಲೀಸ್ ಅರ್ಥ ಮಾಡ್ಕೊ, ಈ ವಿಚಾರನ ಯಾರ ಹತ್ರನೂ ಹೇಳ್ಬೇಡ ಮಲ್ಲಿ ಪ್ಲೀಸ್. ಏನ್ರಿ ಆಗುತ್ತೆ? ಯಾರಾಗುತ್ತೆ? ಏನ್ ಬೇಕಾದ್ರೂ ಆಗ್ಲಿ, ನಾನು ನೋಡೇ ಬಿಡ್ತೇನೆ. ಇವತ್ತು ನೀವ್ ಏನು ಅಂತ ನಾನು ಮನೆಯವ್ರ ಹತ್ರ ಹೇಳ್ತೀನಿ. ನನ್ನ ಕೆಟ್ಟವನಾಗಿ ಮಾಡಬೇಡ ಮಲ್ಲಿ, ಅರ್ಥ ಮಾಡ್ಕೋ. ಹೇಳೋದನ್ನ ಅರ್ಥ ಮಾಡ್ಕೊ. ಒಳ್ಳೆ ಹುಡುಗಿಯಲ್ಲ ನೀನು, ಪ್ಲೀಸ್ ಪ್ಲೀಸ್. ಹೇಗೆ ಮಲ್ಲಿ, ಏ ಮಲ್ಲಿ, ಮರದ ಮೇಲೆ ಕೂತ್ಕೊಂಡ್ಬಿಟ್ಟಿದೆ ಕೋತಿ. ಕೆಂಚ ಅವರೇ, ಅಲ್ಲೇನ್ ಮಾಡ್ತಿದ್ದೀರಾ? ಇಳಿರಿ ಕೆಳಗೆ. ನಿಮ್ ಸಾಹಸನೇ ಬೇಡ, ನಿಮ್ ಕೈ ಮುಗಿತೀನಿ, ಹೊಂಟೋಗಿ. ಏ ಕೈ ಬಿಡ್ಬೇಡ, ಬಿದ್ದೋಗ್ಬಿಟ್ಟಿಯಾ? ಯಾಕೋ ನಮ್ಮ ಸವಾಸ ಬೇಡ ಅಂತ ಇದ್ಯಾ? ನಾವೇನು ಹುಲಿನ ಸಿಂಹನ? ನಾವೇನೋ ಮಾಡಿದೀವಿ ನಿನಗೆ? ಕೆಂಚ, ಯಾಕೆ ನಮ್ಮನ್ನ ನೋಡಿ ಹೆದರ್ಕೋತಿದ್ದೀರಾ? ಹೆದರಿಕೆ ನಿಮ್ಮನ್ನ ನೋಡ್ಬಿಟ್ಟಲ್ಲ, ನಿಮ್ಮ ಹಿಂದೆ ಜೈದಪ್ಪ ಅವನಲ್ಲ ಕಿರಾತ್ಕ, ಅವನ್ ನೋಡಿ ಭಯ. ಆಮೇಲೆ ಸೆಂಟ್ರಾಗಿ ನಾನು ಸಿಕ್ಕಾಕೊಂಡು ಚೆನ್ನಾಗಿ ರೂಪಿಸ್ಕೋಬೇಕಾಯ್ತದೆ. ಯಾಕೆ ಬೇಕು ನನಗೆ ಅದೆಲ್ಲ? ನೀವು ದಯವಿಟ್ಟು ಹೊಟ್ಟೋಗಿ, ಅದ್ರ ಸವಾಸನೆ ಬೇಡ ನನಗೆ. ಯಾಕೋ ಹಿಂಗೆಲ್ಲ ಮಾತಾಡ್ತೀಯ? ನಿನಗೇನು ಆಗಲ್ಲ, ಬಾರ ಕೆಳಗೆ. ಏನೇನು ಆಗಲ್ಲ. ಓದ್ಕಿತ ಅಮ್ಮವ್ರಿಗೆ ಸತ್ಯ ಹೇಳಕ್ ಹೋಗಿ ಸಾವನ್ನ ತುಂಬ ಹತ್ತಿರದಿಂದ ನೋಡ್ಕೊಂಡ್ ಬಂದೀವ್ನಿ. ನನ್ನ ಬಿಟ್ಬಿಡಿ, ನಿಮ್ ಯಾರ ಸವಾಸನು ಬೇಡ ನನಗೆ, ಹೊಂಟೋಗಿ ಇಲ್ಲಿಂದ. ಕೆಂಚ ನೋಡಿ, ನಿಮ್ಗೇನು ಆಗಲ್ಲ, ಆ ಗ್ಯಾರಂಟಿ ನಾನು ಕೊಡ್ತೀನಿ. ಪ್ಲೀಸ್ ಕೆಳಗೆ ಇಳಿದು ಬನ್ನಿ. ನೀವು ಗ್ಯಾರಂಟಿ ಕೊಟ್ರೆ ಆ ಜಯದೇವಪ್ಪ ನನ್ನ ಜೀವಕ್ಕೆ ಗ್ಯಾರಂಟಿ ಕೊಡ್ಬೇಕಲ್ಲ. ಆ ಯಪ್ಪ ಯಾವಾಗ ಬಂದು ಏನು ಮಾಡ್ಬಿಡ್ತಾರಂತ ಜೀವದ ಭಯ ನನಗೆ ಕಾಡ್ತಾ ಇದೆ. ದಯವಿಟ್ಟು ಮೊದಲು ಇಲ್ಲಿಂದ ಹೊಂಟೋಗಿ. ಇವಾಗೇನು ಕೆಳಗೆ ಇಳಿದು ಬರ್ತೀವೋ ಇಲ್ವೋ? ನಾ ಇಳಿಯೋಕ್ಕಿಲ್ಲ. ಇದೇ ಕೊನೆ ಮಾತು. ಇದೇ ಕೊನೆ ಮಾತು, ಇಳಿಯೋಕ್ಕಿಲ್ಲ. ಅದಕ್ಕೆ ಇಳಿಯಲ್ವಂತೆ ಪಾಪ. ಇವನಿಗೇನು ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಬರ್ತೀನಿರ. ಹೆಂಗೆ ಸೂಪಾಗಿದೆ ನೋಡಿದ? ಕಲ್ಲು ತೆಗೆದು ಬಿಟ್ಟ ಅಂದರೆ ಮಾವಿನಕಾಯಿ ಬಿದ್ದಂಗೆ ಬಿದ್ದೋಗ್ಬಿಡುವೆ ಕೆಳಗೆ. ಬರ ಕೆಳಗೆ. ಆನಂದ್ ಅವರೇ, ಇವ್ರು ಯಾಕೋ ಹೇಳೋ ಮಾತು ಕೇಳಂಗೆ ಕಾಣಿಸ್ತಿಲ್ಲ. ಬಿಸ್ ಬಿಡಿ ಮರೆ, ಹಂಗೆಲ್ಲ ಮಾಡ್ಬಿಡಿ ಮರೆ. ಮತ್ತೇಳಿ ಇಳಿಯೋಕ್ಕಿಲ್ಲ. ಬಂದು ನಾಟಕ ಆಡ್ತಾನಲ್ಲ ಅವನು. ಲೈ ಸ್ವಲ್ಪ ಈ ಕಡೆ ಬರ. ಬಡಿ ಇಳಿತೀನಿ. ಅದು ಬಾ ಕೆಳಗೆ. ನೋಡಿದ್ರ ಹುಷಾರ್. ಬಾವರೇ, ನಿಧಾನಮ್ಮ, ಹಾಗೆಲ್ಲ ಓಡ್ಕೊಂಡು ಬರಬಾರ್ದಮ್ಮ, ನಿಧಾನ. ಬಾವರೇ, ನಾನು ನಿಮ್ಮ ಓಸಿ ಮಾತಾಡಬೇಕಿತ್ತು. ಆಯ್ತು, ಮಾತಾಡೋದು. ಬನ್ನಿ ಕೂತ್ಕೋ, ಮೊದಲು ಕೂತ್ಕೋ ನೀನು. ಹಾಗೆಲ್ಲ ಆಯಾಸ ಮಾಡ್ಕೋಬಾರ್ದು. ಬಾ, ನಿಧಾನಕ್ಕೆ ಓಡಾಡಬೇಕು. ಕೂತ್ಕೊ ಮೊದಲು, ಕೂತ್ಕೋ. ಹಾಂ, ಕೂತ್ಕೋ, ಮಾತಾಡ. ಶಿಟ್, ಇವನು ಬೇರೆ ಇದೇ ಟೈಮಿಗೆ ಬರಬೇಕಾ? ಮಲ್ಲಿ ಏನಾದರೂ ಎಲ್ಲ ವಿಷಯ ಬಾಯಿ ಬಿಟ್ಬಿಟ್ರೆ ಅಷ್ಟೇ ನನ್ನ ಕತೆ. ಬಾವರೇ, ಅದು ಒಂದು ಸೆಕೆಂಡ್. ಹಾಂ, ಹೇಳಮ್ಮ. ಬಾವರೇ, ಅದು ನನ್ನ ಹತ್ರ ಹೇಳಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದೆಯಾ? ಅದೇನಿದ್ರು ಪರವಾಗಿಲ್ಲ, ಹೇಳು. ಬಾವರೇ, ನನ್ಗೆ ಅಬರ್ಸನ್ ಆಯ್ತಲ್ಲ.
ಹಾಯ್ ಬ್ರೋ, ಅಲ್ಲಿ ಹುಡುಕ್ತಾ ಇದ್ದೆ ನೀನು. ತಾತ ಪಾಪ ನಿನ್ನ ತುಂಬಾ ನೆನ್ಪು ಮಾಡ್ಕೊಂಡಿರುತ್ತೆ. ಊರಿನವ್ರ ಕೈಲಿ ವೀಡಿಯೋ ಕಾಲ್ ಮಾಡಿಸಿದ್ದಾರೆ ನಿನ್ನನ್ನು ನೋಡ್ಬೇಕಂತೆ, ಅದಕ್ಕೆ. ಮಾತಾಡ್ತಾರಮ್ಮ. ಅಲ್ಲಿ ಕಾಲಿ ಬೇಕಂತ ಮೆಸೇಜ್ ಮಾಡೋದಲ್ಲ. ಎಲ್ಲರೂ ಇದ್ದೀರಾ ನೋಡು, ನಮ್ಮ ಟೈಮ್ ಬಂದಿದೆ. ಫಸ್ಟ್ ತಾತನ ಯಾವ್ದಾದ್ರು ಮೂಲೆಯಲ್ಲಿ ಕಟ್ ಹಾಕ್ಬೇಕು. ಕಟ್ ಹಾಕಿ ಅವ್ನು ಕುತ್ತಿಗೆಗೆ ಚಾಕು ಇಟ್ಟು ನನಗೆ ಪಟ್ಟಂತ ವಿಡಿಯೋ ಕಾಲ್ ಮಾಡಬೇಕು. ಅರ್ಥ ಆಯ್ತಾ? ಬೇಡ ಬೇಡ ಬೇಡ, ನನ್ನ ಫೋನ್ ಬೇಡ, ಮಲ್ಲಿ ಫೋನಿಗೆ ವಿಡಿಯೋ ಕಾಲ್ ಮಾಡಬೇಕು ಬೇಗ. ಯಾರಾದರೂ ಬರೋದಕ್ಕಿಂತ ಮುಂಚೆ ಸಂಕೇರಿಸ್ಬಿಡ್ತೀನಿ. ಆಮೇಲೆ ಬೆಳಗ್ಗೆನೆ ಕುಡಿತಾ ಕೂತಿದ್ಯಾ ಅಂತ ತಂಗಿ ಕೈಲಿ ಯಾಕೆ ಉಗಿಸ್ಕೋಬೇಕು? ಅಣ್ಣ, ಅಯ್ಯೋ ದೇವ್ರೆ, ಹೆಸರು ಎತ್ತಿದ ತಕ್ಷಣ ಬಂದ್ಬಿಡ್ತಾಳಲ್ಲ, ಇನ್ನು ಹೆಸರು ಎತ್ತಲ್ಲ. ಏನಣ್ಣ ಇದು ಬೆಳಿಗ್ಗೆನೆ? ಅದು ಬಾಯಾರಿಕೆ ಆಗಿತ್ತು, ಡ್ರೈ ಅದಕ್ಕೆ ಸ್ವಲ್ಪ ಹಾಕೋಣ ಅಂತ ಹಾಕಿದೆ. ನನಗೆ ಗೊತ್ತಿತ್ತು ನೀನು ಇಲ್ಲೇ ಇರ್ತೀಯ ಅಂತ, ಅದಕ್ಕೆ ಹುಡ್ಕೊಂಡು ಬಂದಿದ್ದು. ಓ, ಹುಡ್ಕೊಂಬಂದ್ಯಾ? ಹಾಕ್ತ್ಯಾ? ಅಣ್ಣ, ಕೇಳೋದು ನನ್ನ ಧರ್ಮ, ಬೇಡ ಅನ್ನೋದು ನಿನ್ನ ಕರ್ಮ. ಹೇಳೋ, ಏನು ವಿಷಯ? ಅದು ಭೂಮಿಕಾ ಎಲ್ಲೂ ಕಾಣಿಸ್ತಾ ಇಲ್ಲ ಅಣ್ಣ. ಸಿಟಿ ಬಸ್ ಥರ ಯಾವಾಗಲೂ ಮನೆ ಒಳಗಡೆ ಸುತ್ತಾಡ್ತಿರ್ತಾಳೆ, ಈಗ ನಾಪತ್ತೆ. ನಿನಗೇನಾದರೂ ಗೊತ್ತಾ ಅವಳು ಎಲ್ಲಿ ಹೋಗಿದ್ದಾಳೆ ಅಂತ? ಇಲ್ಲಪ್ಪ, ನಾನು ನೋಡಿಲ್ಲ. ಅತ್ತೆ, ಓ, ನೀವು ಇಲ್ಲಿದ್ದೀರಾ? ನೀನು ಹುಡ್ಕೊಂಬಂದ್ಯಾ? ತಗೋತೀಯ ಸ್ವಲ್ಪ? ಅಣ್ಣ, ಬೇಡಪ್ಪ, ಬೇಡ. ಏನಮ್ಮ ವಿಷಯ? ಏನೂ ಇಲ್ಲ ಅತ್ತೆ, ತುಂಬ ಬೋರ್ ಆಗ್ತಾ ಇತ್ತು. ರೂಮ್ಗೆ ಹೋಗಿ ನೋಡಿದ್ರೆ ನೀವು ಅಲ್ಲಿರಲಿಲ್ಲ, ಅದಕ್ಕೆ ಹುಡ್ಕೊಂಡು ಇಲ್ಲಿಗೆ ಬಂದೆ. ನೀನು ಬಂದಿದ್ದು ಒಳ್ಳೇದಾಯ್ತಮ್ಮ. ನಿಮ್ಮ ಅಕ್ಕನ್ನೆಲ್ಲಾದರೂ ನೋಡಿದ್ಯಾ? ಎಲ್ಲೂ ಕಾಣಿಸ್ತಾ ಇಲ್ಲ. ನಿಮ್ಮ ಮನೆಗೇನಾದರೂ ಹೋದ್ಲಾ? ಗೊತ್ತಿಲ್ಲ ಅತ್ತೆ, ಅವಳು ಹೋದರೂ ನನಗೆಲ್ಲಿ ಹೇಳೋಗ್ತಾಳೆ. ನಾನು ಅವಳಿಗೇನು ಕೇಳಲ್ಲ, ಅವಳು ನನಗೇನು ಹೇಳಲ್ಲ. ನಿಮಗೂ ಗೊತ್ತಲ್ವಾ, ಇವಾಗ ನಮ್ಮಿಬ್ಬರ ಮಧ್ಯೆ ಅಷ್ಟಕ್ಕಷ್ಟೇ. ಅದು ಅಲ್ಲದೆ ಈ ಮನೇಲಿ ನಾನು ತುಂಬ ಹಚ್ಕೊಂಡಿರೋದು ನಿಮ್ಮನ್ನು ಮಾತ್ರ. ಯಾರು ಎಲ್ಲಿಗೆ ಹೋದರೂ ನನಗೇನು ಆಗಬೇಕಾಗಿಲ್ಲ. ಅದ್ರ ಬಗ್ಗೆ ಎಲ್ಲ ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ. ಗುಡ್, ವೆರಿ ಗುಡ್, ಕರೆಕ್ಟಾಗಿ ಹೇಳಿದೆ ಅಪೇಕ್ಷೆ. ನಾವು ನಮ್ಮ ಕೆಲಸವನ್ನು ಮಾಡಿಕೊಂಡು ತೆಪ್ಪಗಿರ್ಬೇಕು, ಬೇರೆದ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು. ಇವನು ಆದರೂ ನಾನು ಕೇಳ್ತಿದ್ದೀನಿ ಅಂತ ನೀನು ವಿಚಾರಿಸ್ಬೋದಲ್ವಾ? ಎನ್ಕ್ವೈರಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅತ್ತೆ, ಅವಳ ಬಗ್ಗೆ ಯೋಚನೆ ಮಾಡಿ ನಾನು ಯಾಕೆ ನನ್ನ ಟೈಮನ್ನು ಎನರ್ಜಿನ ವೇಸ್ಟ್ ಮಾಡ್ಕೊಳ್ಳಿ? ನನಗೆ ಗೊತ್ತು, ಅವಳು ನಮ್ಮ ಮನೆಗೆ ಹೋಗಿರ್ತಾಳೆ. ಅಲ್ಲಿ ಹೋಗಿ ನಮ್ಮ ಅಪ್ಪ ಮಾತ್ರ ನನ್ನ ಬಗ್ಗೆ ಕಂಪ್ಲೇಂಟ್ ಹೇಳಿರ್ತಾಳೆ. ಪಕ್ಕ ಇದೇ ಮಾಡಿರ್ತಾಳೆ ಅವಳು. ಅವಳ ಬಗ್ಗೆ ನೀವು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಅದರ ಅಗತ್ಯನೇ ಇಲ್ಲ. ಬರ್ತೀನಿ. ದ್ವಿಪಕ್ಷೀಯ ಸಂಬಂಧ ಈ ಮಟ್ಟಕ್ಕೆ ಕುಲ್ಗೆಟ್ಟೋಗಿದೆ. ನನಗೆ ಗೊತ್ತು, ಇದೆಲ್ಲ ನೀನು ಕಡ್ಡಿ ಅಲ್ಲಾಡಿಸಿದ್ರ ಪ್ರಭಾವ ಅಂತ. ಇಷ್ಟೇ, ಇವಳು ಮತ್ತು ಇವಳು ಅಕ್ಕನ ಮತ್ತೆ ಫೈಟ್ ಬಿದ್ದರೆ ಇವಳು ಹುಲಿ ಥರ ಪಂಜ ಎತ್ತಿ ಅಕ್ಕನ ಪರ್ಚಿ ಹರಿದು ಬಿಸಾಕ್ಬಿಡ್ತಾಳೆ. ಅಷ್ಟು ಸಿಟ್ಟಿದೆ ಅವಳಿಗೆ. ಒಡ ಹುಟ್ಟಿದ ಅಕ್ಕನ್ನೇ ಶತ್ರು ಥರ ನೋಡ್ತಿದ್ದಾಳೆ. ಶಿಷ್ಟೇ, ಇದು ನಿನ್ನ ಪಾಲಿಗೆ ಬಹಳ ದೊಡ್ಡ ರಾಜತಾಂತ್ರಿಕ ಗೆಲುವು ಅಂದ್ರೂ ತಪ್ಪಿಲ್ಲ. ಇವನೋ ಬೆಕ್ಕಿನ ಥರ ಇದ್ದವಳನ್ನು ಹುಲಿ ಥರ ತಯಾರು ಮಾಡಿಬಿಟ್ಟಿದ್ಯಾ. ಏನು ಹುಲಿನೋ ಏನೋ, ಬುದ್ಧಿ ಕಮ್ಮಿ, ಆತರ ಜಾಸ್ತಿ. ಈಗಲೇ ನೋಡಿದೆಯಲ್ಲ, ಆ ಭೂಮಿಕಾ ಬಗ್ಗೆ ಏನಾದರೂ ತಿಳ್ಕೊಳ್ಳೋಣ ಅಂತಂದರೆ ನನ್ನ ಮಾತೇ ಕೇಳ್ತಿಲ್ಲ, ಹೊರಟೇ ಬಿಟ್ಲು. ಇವಳನ್ನ ಇಟ್ಕೊಂಡು
ನಾನು ಏನು ಯುದ್ಧ ಮಾಡ್ತೀನೋ ಏನು ಗೆಲ್ತೀನೋ. ಡೋಂಟ್ ವರಿ ಸಿಸ್ಟರ್, ಇವಳು ಕೂಡ ನಿನ್ನ ಬತ್ತಳಿಕೆಯಲ್ಲಿರೋ ಒಳ್ಳೆ ಆಯುಧನೇ. ಸ್ವಲ್ಪ ತಿದ್ದಿ ತೀಡಿ ನಿನಗೆ ಬೇಕಾದಂಗೆ ತಯಾರು ಮಾಡ್ಕೋಬೇಕು. ನಿನ್ನ ಪಾಲಿನ ಬ್ರಹ್ಮಾಸ್ತ್ರ ಸಿಸ್ಟರ್ ಇವಳು, ಅದನ್ನು ಮಾತ್ರ ಮರಿಬೇಡ. ಮತ್ತೆ ಎಸ್ಕೇಪ್ ಆಗ್ಬಿಡ್ತಾನೆ ಇವನು. ತೆಗಿರಿ ಬುದ್ಧೆ. ಏನಮ್ಮವ್ರೆ ನೀವು ಹೆಂಗೋ ಪ್ರಾಣಾಪಾಯದಿಂದ ಪಾರಾಗಿ ಇಲ್ಲಿ ತಲೆ ಮರೆಸ್ಕೊಂಡು ಜೀವನ ಮಾಡ್ತಾವ್ನಿ. ನೀವು ಇಲ್ಲಿಗೂ ಬಂದಿದ್ದೀರಲ್ಲ, ನಾನೇನು ನೆಮ್ಮದಿಯಾಗಿರೋದು ನಿಮ್ಗೆ ಇಷ್ಟ ಇಲ್ಲವ್ರಾ? ಅಯ್ಯೋ, ಯಾಕೆ ಆ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ನೋಡಿ ಕೆಂಚ, ನೀವು ಕೊಡೋ ಒಂದು ಸಾಕ್ಷಿಯಿಂದ ಜಯದೇವ್ ಅವರು ಮತ್ತೆ ತಪ್ಪು ಮಾಡೋದನ್ನ ತಪ್ಪಿಸ್ಬೋದು. ನೋಡಿ, ನಿಮ್ಗೇನು ಆಗಲ್ಲ, ಆ ಜವಾಬ್ದಾರಿ ನಾನು ತಗೋತೀನಿ. ಏ ಕೆಂಚ, ನಿನ್ ತಲೆ ಕೆಡಿಸ್ಕೋಬೇಡ, ನಿನ್ಗೇನು ಆಗಲ್ಲಪ್ಪ, ನಾವು ನೋಡ್ಕೋತೀವಿ. ಇಲ್ಲ ಇಲ್ಲ, ನನ್ಗೆ ಯಾಕೋ ಧೈರ್ಯ ಸಾಕಾಗ್ತಾ ಇಲ್ಲ. ಬೇರೆ ಯಾರಾದರೂ ಆಗಿದ್ರೆ ಪರವಾಗಿರ್ಲಿಲ್ಲ. ಹೇಳಿ ಕೇಳಿ, ಜಯದೇವಪ್ಪನವರು ಅವರು ಹಾಕಿನ ವಿಷ ಅವ್ರನ್ನ ಎತ್ತಾಕೊಂಡು ನಾನು ಬದುಕಕ್ಕಾಯ್ತದ? ಇಲ್ಲ ಇಲ್ಲ, ಅವರೇ ನಾನು ಬದುಕಿರುವಾಗಲೇ ನನಗೆ ನರಕ ತೋರಿಸ್ಬಿಟ್ಟವ್ರೆ. ಇಲ್ಲ, ನನ್ನ ಕೈಲಾಗಕ್ಕಿಲ್ಲ. ಓ, ಇದಕ್ಕೆ ನೀವು ಅವತ್ತು ನಮಗೆ ಸಿಗದೇ ಇದ್ದಿದ್ದು? ಹೌದು ಅಮ್ಮೋರೆ, ಅವತ್ತು ನಾನು ಎಡಮಗ್ಳಲ್ಲಿ ಎದ್ದಿದ್ದೆ ಅಂತ ಕಾಣಿಸುತ್ತೆ. ಗ್ರಹಚಾರ ಕೆಟ್ಟು ನಿಮ್ಮನ್ನು ಭೇಟಿ ಮಾಡೋಕ್ಕೆ ಗೋಡನು ಬಂದಿದ್ದಾಗ ಜಯದೇವಪ್ಪರ ಕೈ ಸಿಕ್ಕಾಕೊಂಬಿಟ್ಟೆ. ಅಮ್ಮೋರೆ, ಓದ್ಕಿತ ನಿಮ್ಮನ್ನು ನೋಡೋಕ್ಕೆ ಅಂತ ನಿಮ್ಮ ಮಳೆ ಗೋಡನ್ ತಕ್ಕ ಬಂದಾಗ ಅವ್ರ ಕೈಗೆ ಸಿಕ್ಕಾಕೊಂಬಿಟ್ಟು ನನಗೆ ನರಕ ತೋರಿಸ್ಬಿಟ್ಟವ್ರೆ. ಮಂತ್ರ ಕುಲ್ವ ಅವರು ರಾಕ್ಷಸರು ಅಮ್ಮೋರೆ, ರಾಕ್ಷಸರು. ಆಮೇಲೆ ನನ್ನ ಎಳ್ಕೊಂಡೋಗಿ ಹೊಡೆದ್ರು ನಾಯಿಗೆ ಹೊಡೆದ್ರು ಅಮ್ಮವ್ರೆ. ಆಮೇಲೆ ನೀವು ಬುದ್ಧಿಯವ್ರು ಬಂದ್ರಲ್ಲ, ಅವಾಗ ನನ್ನ ಬಾಯಿ ಮುಚ್ಕೊಬಿಟ್ಟು ಹೊಲ ಕರ್ಕೊಂಡು ಕೂರಾಕ್ಬಿಟ್ರು. ಏನೋ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಬಂದು ಇಲ್ಲಿ ಅಜ್ಞಾತವಾಸದಲ್ಲಿ ಜೀವನ ನಡೆಸ್ತಾ ಇದ್ದೀನಿ. ನೋಡಿ, ನೀವು ನಮಗೆ ಸಿಕ್ಕಿದ್ದು ಒಳ್ಳೇದೇ ಆಯಿತು. ಇಷ್ಟೆಲ್ಲ ಆಗಿದೆ ನಮಗೆ ಗೊತ್ತೇ ಇರಲಿಲ್ಲ. ನಿಜ ಹೇಳಬೇಕು ಅಂದರೆ ನಾನು ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ. ನೀವು ಜೈಲಿಂದ ಹೊರಗೆ ಬರೋದಕ್ಕೆ ನನ್ನ ಹತ್ರ ಸುಳ್ಳು ಹೇಳಿದ್ರಿ, ನನ್ನನ್ನು ಯಾಮಾರಿಸಿದ್ರಿ ಅಂತ. ಆ್ಯಂಡ್ ಜಯದೇವ್ ಅವರು ಅದೇ ಕಥೆನ ಕಟ್ಟಿದ್ರು. ಅದರಲ್ಲಿ ಅವ್ರದ್ದೇನು ತಪ್ಪಿಲ್ಲ, ಎಲ್ಲ ನೀವೇ ಮಾಡಿದ್ದು ಅಂತ. ಅಯ್ಯಪ್ಪ, ಹಂಗೆಯಾ? ಜಯದೇವ್ ಅವರು ಹಾಗೆಲ್ಲ ಮಾಡಿದ್ದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳಿದ್ರಲ್ಲ, ಏನದು? ಅದು ಅಮ್ಮೋರೆ, ಕೆಂಚ ಪ್ಲೀಸ್, ಅದೇನು ಅಂತ ಹೇಳಿ. ಅದು ನಮಗೀಗ ತುಂಬಾ ಇಂಪಾರ್ಟೆಂಟು. ಅದು ಕೆಂಚ ಪ್ಲೀಸ್. ತೋರಿಸ್ತೀನಿ ರೀ, ಕಾಲ್ ರೆಕಾರ್ಡಿಂಗ್ ಅದ. ಕೆಂಚ, ಎಲ್ಲಿದ್ಯೋ? ಮನೇಲಿ ಬುದ್ಧಿ, ಏನು ವಿಷಯ ಹೇಳಿ? ನಿನ್ನಿಂದ ಒಂದು ಡೀಲ್ ಆಗಬೇಕು ನೋಡು. ನಮ್ಮ ಕಾಫಿ ಎಸ್ಟೇಟಲ್ಲಿರೋ ಒಂದು 40 ಎಕರೆನ ನಿನ್ನ ಹೆಸ್ರಿಗೆ ಮಾಡ್ಕೊ. ಆ 40 ಎಕರೆ ನನಗೆ ಸೇರಬೇಕು ಅಂತ ಗಲಾಟೆ ಶುರು ಮಾಡು. ನೋಡು, ಗಲಾಟೆ ತುಂಬ ದೊಡ್ಡದಾಗಬೇಕು. 40 ಎಕರೆ ನಿನ್ನ ಹೆಸರಲ್ಲಿದೆ ಅನ್ನೋ ಥರ ಪೇಪರ್ ರೆಡಿ ಮಾಡಿಸ್ಬೇಕು. ಡೀಲ್ ಸಕ್ಸಸ್ ಆದಮೇಲೆ ಅದರಲ್ಲಿ 10 ಎಕರೆನ ನಿನಗೆ ಫ್ರೀ ಆಗಿ ಕೊಡ್ತೀನಿ. ನಮ್ಮ ಅಣ್ಣ ಮತ್ತೆ ಭೂಮಿಕಾ ಚಿಕ್ಕಮಗಳೂರು ಬರ್ತಾ ಇದ್ದಾರೆ. ಆ ಭೂಮಿಕನ್ನ ಕಿಡ್ನಾಪ್ ಮಾಡೋದು. ಮಲ್ಲಿ, ಬೇಜಾರಲ್ಲಿದ್ದರೆ ಹೇಗೆ ಮಲ್ಲಿ? ತಾತನ ಜೊತೆ ಚೆನ್ನಾಗಿ ಮಾತಾಡು. ನೀನು ಬೇಜಾರಾದ್ರೆ ಅವರು ಬೇಜಾರಾಗಲ್ವಾ? ಚೆನ್ನಾಗಿ ಮಾತಾಡು, ನನಗೆ ನಗ್ತಾ ಮಾತಾಡು. ತಾತಂಗೆ ಬಾಯ್ ಹೇಳ, ಆಮೇಲೆ ಮಾಡ್ತೀನಿ ಏನು. ಬಾಯ್ ತಾತ. ಬಾಯ್. ಬ್ರೋ, ಅದಕ್ಕೆ ಎಲ್ಲಿ ಕಾಣಿಸ್ತಾ ಇಲ್ಲ? ಅವರು ಹೊರಗಡೆ ಹೋಗಿದ್ದಾರೆ. ಯಾಕೆ ಜೈ? ಏನಿಲ್ಲ, ಮನೇಲಿ ಎಲ್ಲರೂ ಇದ್ರು, ಅದಕ್ಕೆ ಒಬ್ರು ಕಾಣಿಸ್ಲಿಲ್ವಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಆಮೇಲೆ ಏನು ಹೇಳಮ್ಮ? ಓ, ಮಾತಾಡ್ತಾ ಇದ್ರಾ? ಸಾರಿ ಫಾರ್ ಡಿಸ್ಟರ್ಬ್. ಮಲ್ಲಿ, ರೂಮಲ್ಲಿ ಇರ್ತೀನಿ. ಜಾಸ್ತಿ ಆಯಾಸ ಮಾಡ್ಕೋಬೇಡ, ಬೇಗ ಬಾ. ಹೇಳಮ್ಮ, ಏನೋ ಅಬಾರ್ಷನ್ ಅಂತ ಹೇಳ್ತಾ ಇದ್ದೇನೆ, ಏನದು?
ಅದು ಬಾವರೇ, ನಾನು ಊರಿಗೆ ಹೋಗೋ ಸಮಯದಾಗೆ ನಂಗೆ ಹಿಂಗಾಯ್ತಲ್ಲ, ತಾತ ತುಂಬ ಬೇಸರ ಮಾಡ್ಕೊಂಡಾರೆ, ತುಂಬ ಟೆನ್ಷನ್ ಆಗವ್ರೆ. ನನಗಾದ್ರೆ ನೀವೆಲ್ಲ ಇದ್ದೀರಾ, ಸಮಾಧಾನ ಮಾಡ್ತೀರಾ. ಆದರೆ ಅಲ್ಲಿ ತಾತ ಒಬ್ಬರೇ ಅವರೇ. ಅದಕ್ಕೆ ನಾನೊಂದು ಸ್ವಲ್ಪ ದಿನ ಅಲ್ಲಿ ಹೋಗ್ಬಿಟ್ಟಿದ್ದು ಬರೋಣ ಅಂತ, ಅದನ್ನೇ ಹೇಳೋಣ ಅಂತ ಬಂದೆ. ನೀನು ಹೇಳ್ತಾ ಇರೋದು ಸರಿ ಮಲ್ಲಿ, ಬಟ್ ಇಂಥ ಟೈಮಲ್ಲಿ ಅಲ್ಲಿಗೆ ಹೋಗೋದು ಬೇಡ ಅಂತ ನನಗನ್ಸುತ್ತೆ. ಸ್ವಲ್ಪ ದಿವಸ ಇಲ್ಲೇ ಇದ್ದು ರೆಸ್ಟ್ ತಗೋ, ಕಂಪ್ಲೀಟಾಗಿ ಹುಷಾರಾಗು. ಬೇಕಿದ್ರೆ ತಾತನೇ ಇಲ್ಲಿ ಕರೆಸ್ತೀನಿ. ಸರಿ ಬಾವರ್. ಸರಿ, ನೀನು ಆಯಾಸ ಮಾಡ್ಕೊಬೇಡ, ರೆಸ್ಟ್ ತಗೋ. ಕರೆಕ್ಟ್ ಟೈಮಿಗೆ ಕಾಲ್ ಮಾಡಿದ್ರು. ಬಚಾವ್.